ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವ. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಇರ್ತಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು RSSನ ಸರಸಂಘ ಚಾಲಕರಿಗೊಂದು ಬಹಿರಂಗ ಪತ್ರ ಬರೆದರು. ಆ ಪತ್ರದಲ್ಲಿ ನೀವು RSS ಅನ್ನು ನೋಂದಣಿ ಮಾಡಿಸಿ ಅದಕ್ಕೆ ಬರ್ತಾ ಇರುವ ದೇಣಿಗೆ, ಕಟ್ತಾ ಇರುವ ಟ್ಯಾಕ್ಸಿನ ಲೆಕ್ಕವನ್ನು ದೇಶದ ಜನರೆದುರಿಗೆ ತೆರೆದಿಡಿ ಅನ್ನುವ ಮನವಿ ಇತ್ತು. 2 ಪುಟಗಳ ಪತ್ರ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. RSS ನೋಂದಣಿ ಆಗಲೇಬೇಕು ಅಂತ ಸಂವಿಧಾನ ಹೇಳುತ್ತಾ, ಕಾನೂನು ಹೇಳುತ್ತಾ ಅನ್ನುವ ಒಂದು ಪ್ರಶ್ನೆ. ಆದರೆ ಇದು ಸಂವಿಧಾನ ಕಾನೂನಿನ ವಿಷಯ ಅಲ್ಲ, ನೈತಿಕತೆಯ ವಿಷಯ ಅನ್ನೋದು ಇನ್ನೊಂದು ಚರ್ಚೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಇಬ್ಬರು ಗಣ್ಯರು ನಮ್ಮ ಜೊತೆಗಿರ್ತಾರೆ. ಹಿರಿಯ ವಕೀಲರು, ಸಂವಿಧಾನ ತಜ್ಞರು ಆದ ರಮೇಶ್ ಪುತಿಗೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಗೆ ಬ್ರಿಜೇಶ್ ಕಾಳಪ್ಪ ಅವರಿದ್ದಾರೆ, ಕಾಂಗ್ರೆಸ್ ಮುಖಂಡರು, ಮತ್ತೊಬ್ಬ ವಕೀಲರು. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಅವರನ್ನು ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾನೂನಿನ ಪ್ರಶ್ನೆಯೊಂದಿಗೆ ಶುರು ಮಾಡಿ ನೈತಿಕತೆಯ ಪ್ರಶ್ನೆಗೆ ಹೋಗೋಣ ಅಂತ ಬ್ರಿಜೇಶ್ ಕಾಳಪ್ಪ ಅವರ ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತೀನಿ. ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ಬಗ್ಗೆ ತಮ್ಮ ಅಭಿಪ್ರಾಯ, ಲೀಗಲ್ ಫ್ರೇಮ್ನಲ್ಲಿ ನೋಡುವುದಾದರೆ ಅದಕ್ಕೆ ಎಷ್ಟು ಬೆಲೆ ಇದೆ? ನೋಡಿ ಅಜಿತ್, ಇವಾಗ ಇದುವರೆಗೂ ನಾನು ನೋಡಿರೋಂಥ ಯಾವ ಒಂದು ಮೆಟೀರಿಯಲ್ ಇದೆ ಅದ್ರ ಪ್ರಕಾರ RSS ಇಸ್ ನಾಟ್ ರಿಜಿಸ್ಟರ್ಡ್. ಇವಾಗ ನನಗೆ ಸ್ಟ್ರೇಟ್ ಅವೇ ಮನಸ್ಸಿಗೆ ಬರುವಂಥದ್ದು 3 ವಿಚಾರ. ಒಂದು, ಇದರ್ ಅಂಡರ್ ದ ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್, ಓಕೆ, ಅಥವಾ ಅಂಡರ್ ದ ಟ್ರಸ್ಟ್ ಆ್ಯಕ್ಟ್, ಅಥವಾ ಅಂಡರ್ ದ ಕಂಪನೀಸ್ ಆ್ಯಕ್ಟ್. ಓಕೆ, ಇದರಲ್ಲಿ ಆದ ಹಾಗೆ ಕಾಣಿಸ್ತಾ ಇಲ್ಲ. ಆಯಿತಾ? ಆಮೇಲೆ ವಿ ಆರ್ ನೌ ಇನ್ ದ 21st century. ಓಕೆ, ನಾವು ಯಾವುದೋ 18ನೇ ಶತಮಾನ 19ನೇ ಶತಮಾನದಲ್ಲಿ ಇಲ್ಲ. ಆಯಿತಾ? ದಿಸ್ ಇಸ್ ದ ಏಜ್ ಆಫ್ ಟ್ರಾನ್ಸ್ಪರೆನ್ಸಿ. ಸೊ ಈ ಏಜ್ ಆಫ್ ಟ್ರಾನ್ಸ್ಪರೆನ್ಸಿದಲ್ಲಿ ನೀವು ಒಂದು ದೊಡ್ಡ ಒಂದು ಆಲ್ಮೋಸ್ಟ್ ಸಂಸ್ಥಾನವನ್ನೇ ಹೇಳುವಂಥದ್ದು, ಅವ್ರು ಇವತ್ತು ನಾವು ರಿಜಿಸ್ಟ್ರೇ ಮಾಡಲಿಲ್ಲ ಓಕೆ ಅಂತ ಹೇಳೋದು ಅದೆಷ್ಟು ಸರಿ ಅಂತ ನನಗೆ ನಿಜವಾಗ್ಲೂ ದಟ್ಸ್ ಅ ಸಬ್ಜೆಕ್ಟ್ ವಿಚ್ ವಿ ಹ್ಯಾವ್ ಟು ಟಾಕ್ ಅಬೌಟ್. ಆಯಿತಾ? ಬಟ್ ಇನ್ ದ 21st century ಗೋಯಿಂಗ್ ಫಾರ್ವರ್ಡ್ ಖಂಡಿತವಾಗ್ಲೂ ಇದೇ ಪರಿಸ್ಥಿತಿ ಯಾವತ್ತೂ ಕೂಡ ಇರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಇವ್ರೇನು ಹೇಳ್ತಾ ಇದ್ದಾರೆ, RSSನವ್ರು ಹೇಳ್ತಾರೆ, ಇವತ್ತು ಮೊನ್ನೆ ಸರಸಂಘ ಚಾಲಕರು ನಮ್ಮ ಮಾತು ಕೇಳಿದೆ, ಇಲ್ಲ ಹಿಂದೂ ಧರ್ಮ ಏನಾದರೂ ರಿಜಿಸ್ಟರ್ ಆಗಿದೆಯಾ? ಹಿಂದೂ ಧರ್ಮಕ್ಕೂ RSSಗೂ ಸಾಕಷ್ಟು ವ್ಯತ್ಯಾಸ ಇದೆ. ಏನಕ್ಕಂದ್ರೆ RSS ಮೊದಲೇ ಹಿಂದೂ ಧರ್ಮ ಇತ್ತು. RSS ಹೇಳಿ ಕೇಳಿ ಬಂದಿರೋದು 1925ರಲ್ಲಿ. ಇದಕ್ಕಿಂತ ದೊಡ್ಡ ಸಂತರಿದ್ರು, ಮೇಧಾವಿಗಳಿದ್ರು, ಅವರೆಲ್ಲ ಇವಾಗ RSS ಅಲ್ಲಿ ಬಂದಿದ್ದಾರೆ ಅಂತ ಹೇಳುವಂಥದ್ದು ತಪ್ಪಾಗುತ್ತೆ. ರೈಟ್. ಆಮೇಲೆ ಇಲ್ಲಿ ಹಿಂದೂ ಧರ್ಮದವರೇ ತುಂಬಾ ಜನ ಇದೆ, ನಾನು ಕೂಡ ಇದ್ದೀನಿ. ತುಂಬಾ ಜನ RSS ಒಬ್ಬದೇ ಇರ್ತಾರೆ. ಸೊ ಅವ್ರನ್ನ RSS is not the sole representative of Hindus ಅಂತ ಅಲ್ಲ, ಇಟ್ ಮೇ ಬಿ ರೆಪ್ರೆಸೆಂಟ್ ಎ ಸ್ಮಾಲ್ ಫ್ರಿಂಜ್ ಎಲಿಮೆಂಟ್, ಬಟ್ ಎಲ್ಲ ಹಿಂದೂಗಳೆಲ್ಲ RSS ಅಲ್ಲಿ ಇರ್ತಾರೆ ಅಂತ ಹೇಳುವಂಥದ್ದು ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಅಫ್ಕೋರ್ಸ್ RSS ತುಂಬಾ ದೊಡ್ಡದಾಗಿ ಬೆಳೆದಿದೆ, ಒಂದು ಹೆಮ್ಮರವಾಗಿ ಬೆಳೆದಿದೆ. ಇವತ್ತು ನಾವು ಹೇಳಿ ಕೇಳಿ ಪುತ್ತಿಗೆ ಅವ್ರಿಗೂ ಗೊತ್ತಿರಬೇಕು, ತುಂಬಾ ಜಡ್ಜ್ಗಳು ಇರ್ತಾರೆ, ಅವರು RSS ಶಾಖೆಗೆ ಹೋಗ್ತಾರೆ, ಹೋಗಿರೋಂಥದ್ದು ನಾವು ನೋಡಿದ್ದೀವಿ. ಆಯ್ತಾ? ಆಮೇಲೆ ತುಂಬಾ ಜನ ಮಾತಾಡುವಂಥ ಜಡ್ಜ್ಗಳು ಅವ್ರ ಅಪಾಯಿಂಟ್ಮೆಂಟ್ ಟೈಮಲ್ಲಿ RSS ಪರ್ಮಿಷನ್ ತಗೊಳ್ಳೇಬೇಕು ಅನ್ನೋಂಥದ್ದು ನಾವು ಕೇಳಿದ್ವಿ. ಏನಕ್ಕಂದ್ರೆ ನಮ್ಮವರು ತುಂಬಾ ಜನ ಜಡ್ಜ್ಗಳು ಇರ್ತಾರೆ, ಇವೆಲ್ಲ ಇರ್ತಾರೆ. ನ್ಯಾಯಾಂಗದ ಮೇಲೆ ಬಹಳ ಗಂಭೀರ ಆರೋಪ ಮಾಡ್ತಾ ಇದ್ದೀರಿ ನೀವು. ಇಲ್ಲ, ನ್ಯಾಯ ಎಲ್ಲ ಗೊತ್ತಿರೋಂಥದ್ದು. ಇವಾಗ ಮೊನ್ನೆ ಯಾದವ್ ಅವ್ರು ಎಲ್ಲಿಗೆ ಹೋಗಿದ್ರು? ಹೈಕೋರ್ಟ್ ಜಡ್ಜ್ ಆಫ್ ಉತ್ತರ ಪ್ರದೇಶ್ ಎಲ್ಲಿಗೆ ಹೋದ್ರು? RSS ಕಾರ್ಯಕ್ರಮಕ್ಕೆ ಹೋಗಿದ್ದು. ಆಮೇಲೆ ಇವ್ರ ಬಗ್ಗೆನೂ ಅದೇ ಹೇಳ್ತಾರಲ್ಲ, ಯಾರು ಸ್ವರ್ಣಕಾಂತ ಶರ್ಮಾ, ಡೆಲ್ಲಿ ಹೈಕೋರ್ಟ್. ಸೊ ಅದಕ್ಕೋಸ್ಕರ ಇದು ತುಂಬಾ ದೊಡ್ಡ ಒಂದು ಸಂಸ್ಥೆ ಆಗಿ ಬೆಳೆದಿದೆ. ಆಯ್ತಾ? ಸೊ ಇಂಥ ದೊಡ್ಡ ಒಂದು ಸಂಸ್ಥೆ ನಾವು ಒಪ್ತೀವಿ, ಅದನ್ನ ನೀವು ತುಂಬಾ ದೊಡ್ಡವರು ಇದ್ದೀರಿ, ಅದೆಲ್ಲ ಎಸ್ ಟ್ರೂ. ಬಟ್ ನೀವು 100 ವರ್ಷ ಲೇಟ್ ಆಗಿದೆ, ಇವಾಗ್ಲಾದ್ರೂ ನೋಂದಾಯಿಸ್ಕೊಳ್ಳಿ, ತಪ್ಪೇನಿದೆ? ಏನಕ್ಕಂದ್ರೆ ನೀವು ಹೇಳೋದು ನೀವು ನೋಂದಾಯಿಸಿಕೊಳ್ಳಿ ಅನ್ನುವುದು ನಿರೀಕ್ಷಿತ, ನಾಟ್ ಅ ಮ್ಯಾಂಡೇಟ್. ಅಂದರೆ ಕಂಪಲ್ಸರಿ ಮಾಡಲೇಬೇಕು ಅನ್ನುವಂಥದ್ದಿಲ್ಲ, ಅದು ನಿಮ್ಮಿಂದ ನಿರೀಕ್ಷಿತ ಅಂತ ಹೇಳ್ತೀರಿ. ದಿಸ್ ಇಸ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ಯು ಅಂತ ಅಲ್ಲ, ಎಕ್ಸ್ಪೆಕ್ಟೆಡ್ ಅಲ್ಲ. ಇದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ RSS ಇಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ರು, ಅವರು ಇಷ್ಟೊಂದು ದುಡ್ಡು ಕದ್ಕೊಂಡು ಹೋಗಿದ್ದಾರೆ ಅನ್ನೋಂಥದ್ದು ಅಟ್ಲೀಸ್ಟ್ ದೇರ್ ಆರ್ 50 to 60 ಕಂಪ್ಲೇಂಟ್ಸ್ ಇನ್ ದ ಪಬ್ಲಿಕ್ ಸ್ಫಿಯರ್.
50-60 ಯಾವುದು ಇವಾಗ ದೇಣಿಗೆ ಬಂದಿರುತ್ತೆ. ಓಕೆ. ಯಾವುದೋ ಒಬ್ಬ ಹೀಸ್ ಆಫೀಸ್ ಬೇರರ್ ಇಂದ RSS ಅವರು ದುಡ್ಡು ಕದ್ದಿದ್ದಾರೆ, ಇಷ್ಟೊಂದು ದುಡ್ಡು ಅದರಲ್ಲಿ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ ಅನ್ನೋದು ಸುಮಾರು ಕಂಪ್ಲೇಂಟ್ಸ್ ಇವೆ. ಥ್ರೂಔಟ್ ದ ಕಂಟ್ರಿ ದೇರ್ ಆರ್ ಕಂಪ್ಲೇಂಟ್ಸ್. ಆಯ್ತಾ, ಇದು ನಿಮಗೆ ಒಳ್ಳೇದಾಗುತ್ತೆ, RSS ನವ್ರಿಗೆ ಒಳ್ಳೇದಾಗುತ್ತೆ. ಇದಕ್ಕೆಲ್ಲ ನಿಮಗೆ ಒಂದು ಆಧಾರ ಇರುತ್ತೆ. ದರ್ ಇಸ್ ಅ ಸೆಟ್ ಆಫ್ ಸ್ಟ್ರಕ್ಚರ್. ಅದನ್ನೆಲ್ಲ ಬಿಟ್ಟು ಇಲ್ಲ ನಾವು ಆಗೋದೇ ಇಲ್ಲ, ನೋಂದಾಯಿಸ್ಕೊಳ್ಳೋದಿಲ್ಲ, ನಾವು 100 ವರ್ಷದಿಂದ ನೋಂದಾಯಿಸ್ಕೊಳ್ಳಿ. 100 ವರ್ಷದ ಕೆಳಗಡೆ ಬ್ರಿಟಿಷರ ಅಧಿಕಾರ ಇತ್ತು, ಬ್ರಿಟಿಷರು ನಿಮ್ ಜೊತೆ ಚೆನ್ನಾಗಿದ್ರು. ಆಯ್ತಾ, ಅವ್ರನ್ನ ಕೇಳಲಿಲ್ಲ. ಇವಾಗ ಈ ಸಂವಿಧಾನಾತ್ಮಕವಾಗಿ ನಾವು ಮಾಡಲೇಬೇಕಾಗುತ್ತೆ. It's better that the RSS registers itself because we are now ruling ourselves. ಯಾರು ನಮ್ಮನ್ನ RSS ಸಂಸ್ಥಾಪನೆ ಆದಮೇಲೆ 22 ವರ್ಷ ಬ್ರಿಟಿಷರು ಇದ್ರಪ್ಪ. ಅದಾದಮೇಲೆ 60ರಿಂದ 65 ವರ್ಷ ತಮ್ಮ ಪಕ್ಷ ಆಳ್ವಿಕೆ ಮಾಡಿದ್ದೀರಿ. ಯಾರಿಗೊಬ್ರಿಗೂ ಅನ್ನಿಸ್ಲಿಲ್ವಾ RSS ನೋಂದಣಿ ಆಗಬೇಕು? ಅಲ್ಲ, ಆ ಸಂದರ್ಭದಲ್ಲಿ ಸರ್ದಾರ್ ಪಟೇಲ್ ಅವರು RSS ಬ್ಯಾನ್ ಮಾಡಿದ ಸಂದರ್ಭದಲ್ಲೂ ಕೂಡ ಅವರು ಲಿಸ್ಟ್ ಹಾಕಿದ್ದಾರೆ. ಇವರು ಒಪ್ಕೊಂಡಿದ್ದಾರೆ, RSS ಒಪ್ಕೊಂಡಿದ್ದಾರೆ. ನಾವು ವಿ ವಿಲ್ ಹ್ಯಾವ್ ಅ ಕಾನ್ಸ್ಟಿಟ್ಯೂಷನ್ ಅಂಡ್ ವಿ ವಿಲ್ ಆರ್ಗನೈಸ್ ಅ ಕಾನ್ಸ್ಟಿಟ್ಯೂಷನ್ ಇವೆಲ್ಲ ಹೇಳಿದ್ದಾರೆ RSS ನವರು. ಅದನ್ನ ಪಾಲನೆ ಮಾಡಲಿಲ್ಲ ಅಷ್ಟೇ. ಅಲ್ಲ, ಯಾರಿಗೂ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು RSS ಅಂತ ಯಾವ ನಾಯಕರಿಗೂ ಅನ್ನಿಸ್ಲಿಲ್ಲ ಇಲ್ಲಿ ತನಕ. ಪ್ರಿಯಾಂಕಾ ಖರ್ಗೆ ಅವರಿಗೆ ಫಾರ್ ದ ಫಸ್ಟ್ ಟೈಮ್ ಹೇಳಿದ್ರು ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಇನ್ನೇನು, ಯು ಶುಡ್ ಹ್ಯಾವ್ ಅ ಕಾನ್ಸ್ಟಿಟ್ಯೂಷನ್ ಅಂಡ್ ಯು ಶುಡ್ ಇದು ಅಂತ ಹೇಳಿದ್ರೆ ವಾಟ್ ಇಸ್ ದ ಅದರ್ ಮೀನಿಂಗ್? ದಟ್ ಇಸ್ ಓನ್ಲಿ ಮೀನಿಂಗ್. ಯಾರು ಸರ್ದಾರ್ ಪಟೇಲ್, ವಲ್ಲಭಾಯ್ ಪಟೇಲ್ ಅವ್ರು ಹೇಳಿರುವಂಥದ್ದು, ಅದು ಬೇರೆ ಯಾವುದು ಅರ್ಥ ಕಲ್ಪಿಸಕ್ ಆಗೋದಿಲ್ಲ. ನೀವು ಅದೊಂದೇ ಅರ್ಥ, ಯು ಶುಡ್ ಹ್ಯಾವ್ ಇದು ಅಂತ. ಸರ್ದಾರ್ ವಲ್ಲಭಾಯ್ ಪಟೇಲ್ರ ಆದೇಶವನ್ನು ಪಾಲನೆ ಮಾಡಲಿಲ್ವಾ? ಮಾಡಲಿಲ್ಲ. ಓಕೆ, ಕ್ರಮ ಯಾಕಾಗಲಿಲ್ಲ? ಅಲ್ಲ, ಕ್ರಮ ಯಾಕಾಗಲಿಲ್ಲ ಅಂತ ಇವಾಗ ಇದೇನಾಗುತ್ತೆ, ನಾನು ಇವಾಗ 21ನೇ ಶತಮಾನದ ವಿಚಾರ ನಾನು ಮಾತಾಡ್ತಿದ್ದೀನಿ. ಆಯ್ತಾ, ನೀವು ಇಲ್ಲ ಆ ಟೈಮಲ್ಲಿ ಯಾಕೆ ಮಾಡಲಿಲ್ಲ, ಅದು ದಟ್ ಈಸ್ ಅ ಮೀನಿಂಗ್ಲೆಸ್ ಆರ್ಗ್ಯುಮೆಂಟ್. ಇವಾಗ ವಿಚಾರ ಬಂದಿದೆ, ಯಾರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಒಬ್ರು ಯೋಚನೆ ಮಾಡಿದ್ದಾರೆ. ಇದು ಒಂದು ಒಳ್ಳೆ ಅವಕಾಶ, ಮಾಡಲಿ, ತಪ್ಪೇನು, ಮಾಡೋದ್ರಲ್ಲಿ ತಪ್ಪೇನಿದೆ? ಡೇ 1 ಆ ಪತ್ರವನ್ನು ನೋಡಿದಾಗ ನಾನು ಹೇಳಿದ್ದು, ಗೃಹ ಸಚಿವರು ಯಾಕೆ ಪತ್ರ ಬರೀಬೇಕು? ಅವ್ರೇನು ಬೀಗ್ರ? ಬೇರು RSSನ ಸರಸಂಘ ಚಾಲಕರು ಮೋಹನ್ ಭಾಗವತರು ಬೀಗ್ರೇನಲ್ಲ, ನೋಟಿಸ್ ಕೊಡ್ಬೇಕು ಸರ್. ಇಂಥ ಸಂವಿಧಾನದ ಇಂಥ ವಿಧಿಯ ಅಡಿಯಲ್ಲಿ, ಕಾನೂನಿನ ಇಂಥ ಕಲಂನ ಅಡಿಯಲ್ಲಿ ನೀವು ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯ. ಯಾಕೆ ಮಾಡ್ಕೊಂಡಿಲ್ಲ? ಮಾಡ್ಕೊಳ್ಳಿ, 7 ದಿವಸದೊಳಗಾಗಿ ಮಾಡಿ, 15 ದಿವಸದೊಳಗಾಗಿ ಮಾಡಿ, ಅದರ್ವೈಸ್ ನಿಮ್ಮ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ಬರೀಬೇಕು. ನೋಡಿ, ಇಫ್ ಪ್ರಿಯಾಂಕಾ ಖರ್ಗೆ ಇಸ್ ಅ ಕಾಂಪಿಟೆಂಟ್ ಅಥಾರಿಟಿ, ಅವರು ಬರೀಲಿ, ಇಲ್ಲ ಅಧಿಕಾರಿಗಳು ಬರೀಬೇಕು ಅನ್ನೋದಾದ್ರೆ ಅಧಿಕಾರಿಗಳ ಹತ್ರ ಬರೆಸಲಿ. ನೋಡಿ, ಸೌಜನ್ಯಕ್ಕೆ ಪ್ರಧಾನಮಂತ್ರಿಗಳು ಇವ್ರಿಗೆ ಸರ್ಸಂಘ ಚಾಲಕರಿಗೆ ಖರ್ಗೆ ಅವ್ರು ಬರೆದಿದ್ದಾರೆ, ಅದರಲ್ಲಿ ತಪ್ಪೇನಿಲ್ಲ. ನೀವು ಯು ಹ್ಯಾವ್ ನಾಟ್ ಫಾಲೋಡ್ ದಿ ಪ್ರೊಸೀಜರ್. ವಿಚ್ ಪ್ರೊಸೀಜರ್? ಅಲ್ಲ, ಪ್ರೊಸೀಜರ್ ಅಲ್ಲ. ಇವಾಗ ತುಂಬ ಜನ ಲೇಖನ ಬರೀತಿರುವಂಥದ್ದು ಇಲ್ಲ, ಇವ್ರು ಯಾಕೆ ಬರೆದಿದ್ದಾರೆ, ಬೇರೆ ಯಾರು ಬರಿಬೋದಿತ್ತು ಅನ್ನೋ ವಿಚಾರ ಬಂದಿದೆ. ಬಟ್ ಸೌಜನ್ಯಕ್ಕೋಸ್ಕರ ಬರೆದಿದ್ದಾರೆ. ಹಿ ಇಸ್ ಅ ವೆರಿ ಸೀನಿಯರ್ ಪರ್ಸನ್, ಮೋಹನ್ ಭಾಗವತ್ ಅವರು. ಬಹುಶಃ ಈ ಕಾಗದ ನೋಡಿ ಅವ್ರಿಗೆ ಪರಿವರ್ತನೆ ಆಗ್ಬೋದು, ಮನ ಪರಿವರ್ತನೆ ಆಗ್ಬಿಟ್ಟು ಇಲ್ಲ ಮಾಡೋಣ ಅಂತ ಅನ್ಕೋಬೋದು. ಸೊ ವಿ ಡೋಂಟ್ ನೋ ಏನಿದೆ, ಮುಂದೆ ಏನು ಮಾಡ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಏನಕ್ಕಂದ್ರೆ ಇವತ್ತು ವಿಚಾರ ತುಂಬ ಜನಕ್ಕೆ RSS ಇಸ್ ನಾಟ್ ಇವನ್ ರಿಜಿಸ್ಟರ್ಡ್ ಅನ್ನೋಂಥದ್ದು ಗೊತ್ತಿರಲಿಲ್ಲ. ಎಷ್ಟೋ ವರ್ಷಗಳ ಗಟ್ಟಲೆ ಗೊತ್ತಿರಲಿಲ್ಲ, ಇದು ರಿಜಿಸ್ಟ್ರೇಷನ್ ಆಗಿಲ್ಲ ಇವರು ಅಂತ. ಬಟ್ ಆ ಪರಿಸ್ಥಿತಿಯಲ್ಲಿ ಇವಾಗ ಇಷ್ಟೆಲ್ಲ ಆದಾಗ ದಿಸ್ ಪ್ರೊವೈಡ್ಸ್ ಅನ್ ಆಪರ್ಚುನಿಟಿ. ಆಗಲಿ, ಇವಾಗ ರಿಜಿಸ್ಟ್ರೇಷನ್ ಆಗಲಿ, ತಪ್ಪೇ. ತಬ್ಲಿಗಿ ಜಮಾತು ರಿಜಿಸ್ಟರ್ ಆಗಿಲ್ಲಪ್ಪ, ಯಾವ ಥರ ಪತ್ರ ಬರೆದ್ರ? ಅಲ್ಲ, ಭೀಮ್ ಆರ್ಮಿ ರಿಜಿಸ್ಟರ್ಡ್ ಅಲ್ಲ, ಪತ್ರ ಬರೆದ್ರ? ಮಾಡಲಿ, ಅವ್ರಿಗೂ ಮಾಡಲಿ, ಕೇಂದ್ರ ಸರ್ಕಾರ ತಗೊಳ್ಳಿ, ಮಾಡಲಿ. ನೀವು ಇಫ್ ಯು ವಾಂಟ್ ಟು ಸೇ ದಟ್ RSS ಈಕ್ವಲ್ ಟು ತಬ್ಲಿಗಿ ಜಮಾ ಅಥವಾ RSS ಈಸ್ ಈಕ್ವಲ್ ಟು ಅಂತ ಅದು ನಿಮ್ಗೆ ಬಿಟ್ಟಿರೋದು. ನಾನು ಹೇಳೋದಿಲ್ಲ ಅದು. ಐ ಡೋಂಟ್ ಲೈಕ್ ದಟ್. ರಿಜಿಸ್ಟರ್ ಮಾಡದೆ, ನೋಂದಣಿ ಮಾಡದೆ ಕಾರ್ಯನಿರ್ವಹಿಸ್ತಾ ಇರುವ ದೇಶಾದ್ಯಂತ ಪ್ರೆಸೆನ್ಸ್ ಇರುವಂಥ ಅನೇಕ ಸಂಘಟನೆಗಳು ಇದಾವೆ ಅಂತ ಹೇಳಿದೆ ನಾನು. ಅಲ್ಲ, ಮಾಡಲಿ, ಬಟ್ RSS ವೆನ್ ದೇ ಆರ್ ಕ್ಲೇಮಿಂಗ್ ದಟ್ ನೋ ವಿ ಹ್ಯಾವ್ ಎಂಟರ್ಡ್ ಡಿಫ್ರೆಂಟ್ ಆರ್ಗನೈಸೇಷನ್ಸ್, ಇವಾಗ RSS ಕೂಡ ಅವು ಓದಿರೋಂಥದ್ದು ಇಲ್ಲ, ನಮ್ಮನ್ನ ತಪ್ಪ ರೀತಿಯಲ್ಲಿ ಅವ್ರನ್ನ ನಮ್ಮನ್ನ ದೇ ಆರ್ ಪ್ರೊಜೆಕ್ಟಿಂಗ್ ಅಸ್ ಅಂತ ಹೇಳಿ ಅಮೆರಿಕಾದಲ್ಲಿ ದೇ ಹ್ಯಾವ್ ಮೂವ್ಡ್ ಸಮ್ ಆರ್ಗನೈಸೇಷನ್ಸ್ ಟು ಶೋ ಬೆಟರ್ ಫಾರ್ಮ್ ಆಫ್ ದೆಮ್ಸೆಲ್ಸ್. ಅದರಲ್ಲಿ ಸುಮಾರು $1 ಲಕ್ಷ ಎಲ್ಲ ಕೊಟ್ಟಿದ್ದಾರಂತೆ. $2-3 ಲಕ್ಷ ಏನು ಕೊಟ್ಟಿದ್ದಾರಂತೆ. ಅದಕ್ಕೆಲ್ಲ ಖರ್ಚು ಮಾಡೋ ಸಂದರ್ಭದಲ್ಲಿ ಇದೊಂದು ಮಾಡಲಿ, ನೋಂದಣಿ ಮಾಡಿಸ್ಕೊಂಡ್ರೆ ಎಲ್ಲರೂ ಏನು ಅನ್ಕೋತಾರೆ, ಇಲ್ಲಪ್ಪ ದೇ ಆರ್ ರಿಜಿಸ್ಟರ್ಡ್, ದೇ ಫಾಲ್ ಅಂಡರ್ ರೆಜೀಮ್, ದೇ ಫಾಲ್ ಅಂಡರ್ ಸಮ್ ರೆಜೀಮ್, ಅವರು ಕೊಡ್ತಿದ್ದಾರೆ ಅಂತ ಮಾಡ್ಕೊಳ್ಳಿ, ಅದ್ರಲ್ಲಿ ತಪ್ಪೇನಿದೆ ಅಂತ. ಎಸ್, ರಮೇಶ್ ಪುತ್ತಿಗೆ ಸರ್, ಈ ಚರ್ಚೆ ಶುರುವಾಗಿ ಒಂದು 8 ದಿವಸ ಆಯಿತು. 8 ದಿವಸದಲ್ಲಿ ನನಗೊಂದು ಖಚಿತ ಆಗಿರೋದೇನೆಂದರೆ, ಯಾವ ಕಾನೂನು ಕಂಪಲ್ಷನ್ ಮಾಡುವಂಥ ಕಾನೂನು ಸದ್ಯಕ್ಕಿಲ್ಲ ಅಂತ. ಬರ್ಬೋದು ಅಂಥದ್ದೊಂದು ಕಾನೂನು, ಕಾರ್ಯನಿರ್ವಹಿಸ್ತಾ ಇರುವ ಪ್ರತಿಯೊಂದು ಬಾಡಿ ಆಫ್ ಪೀಪಲ್ ಅನ್ನುವಂಥದ್ದು ರಿಜಿಸ್ಟರ್ ಆಗಲೇಬೇಕು ಅನ್ನುವ ಕಾನೂನು ಮುಂದೆ ಬರ್ಬೋದು. ಸದ್ಯಕ್ಕಂತೂ ಅಂಥದ್ದಿಲ್ಲ ಅಂತ ಅನ್ನಿಸ್ತಾ ಇದೆ.
ಸರ್, ಮೊದಲನೇದಾಗಿ ಎಲ್ರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ಹೇಳ್ತಾರೆ. 101 ವರ್ಷ ಆಗುತ್ತೆ ಈಗ ಸೆಪ್ಟೆಂಬರ್ 21ನೇ ತಾರೀಕಿಗೆ RSS ಹುಟ್ಟಿ. ಸೊ ಮೇನ್ ಕ್ವಶನ್ ತಾವು ಕೇಳ್ತಾ ಇರೋದು ರಿಜಿಸ್ಟ್ರೇಷನ್ ವಿಚಾರದಲ್ಲಿ. ರಿಜಿಸ್ಟ್ರೇಷನ್ನು ಮಾಡಬೇಕು ಅಂತ ಕಾನೂನಿಲ್ಲ. 19C ನಮ್ಮ ಸಂವಿಧಾನ ಏನು ಹೇಳುತ್ತೆ ಅಂದರೆ, ಯಾರು ಬೇಕಾದರೂ ಒಂದು ಗುಂಪು ಮಾಡ್ಕೊಳ್ಬೋದು, ಬಾಡಿ ಆಫ್ ಇಂಡಿವಿಜುವಲ್ಸು. ಅದು ರಿಜಿಸ್ಟರ್ ಮಾಡಬೇಕು ಅಂತಿಲ್ಲ. ಅದಕ್ಕೆ ಮೊದಲು ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪಾಲಿಟಿಕ್ಸಿಗೆ ಬರೋಣ ಫಸ್ಟು. ಓಕೆ. ಪಾಲಿಟಿಕ್ಸ್ನಲ್ಲಿ ಒಂದು ಪಕ್ಷಕ್ಕೆ ನಾನು ದುಡ್ಡು ಕೊಟ್ಟರೆ ಅದು ಎಕ್ಸೆಂಪ್ಷನ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ನಲ್ಲಿ ಬರುತ್ತೆ. ನಾನು ಕೊಟ್ಟರೆ ಕಂಡೀಷನ್ ಏನು ಅಂದರೆ ರಿಜಿಸ್ಟರ್ಡ್ ಪಾರ್ಟಿಗೆ ಕೊಡಬೇಕು. BJPಗೆ ಇರ್ಬೋದು, ಕಾಂಗ್ರೆಸ್ಗೆ ಇರ್ಬೋದು, JDS ರಿಜಿಸ್ಟರ್ಡ್ ಪಾರ್ಟಿ. ಅನ್ರಿಜಿಸ್ಟರ್ಡ್ ಪಾರ್ಟಿ ಆದರೆ ನಾನು ದುಡ್ಡು ಕೊಟ್ಟರು 13A ಬೆನಿಫಿಟ್ ಇಲ್ಲ, ಅದು ನನಗೇನು ಬೆನಿಫಿಟ್ ಇಲ್ಲ. ಓಕೆ. ಅದೇ ರೀತಿ ಆ ಪಕ್ಷದವ್ರು ತೊಗೊತಾರಲ್ಲ, ಕೋರ್ಟ್ಗಟ್ಟಲೆ ದುಡ್ಡು ಕೊಡ್ಬೋದು, ಅಕೌಂಟ್ ಕೊಡಬೇಕಾದಿಲ್ಲ ಅವರು. ಎಸ್. ಅವ್ರಿಗೆ 80CC ನಲ್ಲಿ ಎಕ್ಸೆಂಪ್ಷನ್ ಇದೆ. ನೀವೇನು ಅಕೌಂಟ್ ಕೊಡಬೇಡಿ, ದುಡ್ಡೆಲ್ಲ ಬಾಚ್ಕೊಳ್ಳಿ, ಕೊಡಬೇಕಾದಿಲ್ಲ ನೀವು. ರಾಜಕೀಯ ಪಕ್ಷಕ್ಕಾದರೆ ಕಾನೂನು ಬೇಡ ನಮಗೆ. ನಾವು ಕಾನೂನು ಮಾಡ್ಕೊಂಡಿದ್ದೇವೆ, ನಾವೇನು ನಮಗೆ ಕೊಡಬೇಕಾದಿಲ್ಲ, ಇಟ್ಕೊತೇವೆ, ನಾವೇ ದುಡ್ಡು ಇಟ್ಕೊತೇವೆ. ನೀವು ಕೊಟ್ಟವ್ರಿಗೂ ಬೆನಿಫಿಟ್ ಕೊಡ್ತೇವೆ, ನಾವು ತೊಗೊಂಡವ್ರಿಗೂ ಬೆನಿಫಿಟ್ ಇದೆ, ನಾವೇನೂ ಅಕೌಂಟ್ ಕೊಡೋದಿಲ್ಲ. ಅದೇ RSSಗೆ ಯಾಕೆ ಅವ್ರು ಅಕೌಂಟ್ ಕೊಡಲ್ಲ? ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಒಬ್ಬರು ಮಾತ್ರ ಇಲ್ಲಿ ನೀವು ಕಾನೂನು ಮಾಡಿ ಅದನ್ನು. ಓಕೆ, ನಮ್ಮ ಸ್ನೇಹಿತರು ಹೇಳಿದ್ರು, ಅವರು ದುಡ್ಡು ತಗೊಂಡು ಎಲ್ಲ ಏನಾಗ್ತಾಯಿದೆ ಅಂತ ಕೇಳಿದ್ರು. ಖಂಡಿತ ಎಸ್, ಐ ಆಮ್ ನಾಟ್ ಎನ್ RSS ಮ್ಯಾನ್, ಬಟ್ ಲೀಗಲಿ ನಾನು ಹೇಳೋದು, ಯಾರೇ ನಮ್ಮ ದೇಶದಲ್ಲಿ ಒಂದು ತಪ್ಪು ಮಾಡಿದ್ರು ದೇ ಕ್ಯಾನ್ ಬಿ ಕ್ವಶ್ಚನ್. ಯಾವುದು ನಿಮಗೆ ಇನ್ಕಮ್ ಟ್ಯಾಕ್ಸ್ ತಿಳ್ಸೋಕ್ಕೆ ಧೈರ್ಯ ಇಲ್ವಾ? ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಿಗೆ ಹೇಳಿ, ನೋಡಿ ಇವ್ರ ಕಾನೂನು ಪ್ರಕಾರ ಇವ್ರು ಅವ್ಯವಹಾರ ಆಗ್ತಾಯಿದೆ ಇಲ್ಲಿ ಅಂತ. ಅವ್ರು ಎಲ್ಲಿಗೆ ಬೇಕಾದ್ರೂ ರೈಡ್ ಮಾಡ್ತಾರೆ. ಅವರು ಇನ್ಕಮ್ ಟ್ಯಾಕ್ಸೇ ಬೇಕು. ಅವ್ರದೇ ಸರ್ಕಾರ ಇದೆ ಸರ್, ಈಗ ಎಲ್ಲಿ RSS ಮೇಲೆ ರೇಡ್ ಆಗೋಕ್ಕಾಗುತ್ತೆ ಸರ್? ಇಷ್ಟು ವರ್ಷ ಇತ್ತಲ್ಲ. ನಾವು 60 ವರ್ಷ ಕಾಂಗ್ರೆಸ್ ರೆಜಿಮ್ ಇತ್ತು, ಅವಾಗೇನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇರಲಿಲ್ವಾ? ಇವಾಗ ಬೇಡ. ಈ 14 ವರ್ಷದಲ್ಲಿ ಏನೂ ನಡೀಲಿಲ್ಲ, ತಗೊಳ್ಳಿ, ನಡೀಲಿಲ್ಲ. ಬಟ್ ಅದ್ರ ಮೊದಲಿತ್ತಲ್ಲ. ಆ್ಯಂಡ್ ಇನ್ನೊಂದು ನನ್ನ ಸ್ನೇಹಿತರು ಹೇಳಿದ್ರು, ಇದು ವಲ್ಲಭಾಯ್ ಪಟೇಲು ಈ ಥರದ್ದೆಲ್ಲ ಹೇಳಿದ್ರು. ನಂದು ರೆಸ್ಪೆಕ್ಟ್ ಇದೆ ಅವರಿಗೆ, ಖಂಡಿತ ರೆಸ್ಪೆಕ್ಟ್ ಇದೆ. ಅದೇ ಇನ್ನೊಂದು ನಮ್ಮ ರಾಷ್ಟ್ರಪಿತ ಒಂದು ಹೇಳಿದರು, ಒಂದು ಪಕ್ಷನ ಸ್ವಾತಂತ್ರ್ಯ ಬಂದ ತಕ್ಷಣ ಮುಚ್ಚಿಬಿಡಿ ಅಂದರು. ಅದನ್ನು ಯಾಕೆ ಮುಚ್ಚಲಿಲ್ಲ? ಹೇಳ್ತಾರೆ. ಅದನ್ನು ನಾವು ಒಂದು ಬೆಲೆ ಕೊಡಬೇಕಷ್ಟೇ ವಿನ ರೆಸ್ಪೆಕ್ಟ್ ಕೊಡಬೇಕು, ಅಲ್ಲಿಗೆ ನಿಲ್ಲಿಸಬೇಕು. ಅದ್ರ ವಿಚಾರ ಚರ್ಚೆ ಮಾಡೋದಿಲ್ಲ. ಅವ್ರು ಹೇಳಿದ್ರು ನೀವು ಯಾಕೆ ಮಾಡ್ತಾಯಿಲ್ಲ, ಇವ್ರು ಹೇಳಿದ್ರು. ಎಲ್ಲರದಕ್ಕೂ ಕನ್ನಡಲ್ಲಿ ಯಾವಾಗಲೂ ಒಂಥರ ಹೇಳ್ತಾರಲ್ಲ, ಡೋಂಟ್ ಹಿಟ್ ಎಸ್ ಫ್ರಮ್ ಎ ಗ್ಲಾಸ್ ಹೌಸ್ ಅಂತ. ನೀವು ಒಂದು ತಾವು ಹೇಳ್ತಾ ಇರೋದು, ಸಂವಿಧಾನವೇ ಅವಕಾಶ ಕೊಡುತ್ತೆ ಬಾಡಿ ಆಫ್ ಇಂಡಿವಿಜುವಲ್ಸ್ ಒಂದು ಗುಂಪು ಮಾಡಿಕೊಳ್ಳಬಹುದು. RSS ಏನೇನು ಚಟುವಟಿಕೆಗಳನ್ನು ಮಾಡುತ್ತಾ ಎಲ್ಲ ಚಟುವಟಿಕೆಗಳನ್ನು ಮಾಡುವುದಕ್ಕೂ ಅವಕಾಶ ಇದೆ. ಏನು ಬೇಕಾದ್ರೂ ಆದರೆ ಗುರುದಕ್ಷಿಣೆ ಅಂತ ತಗೊಳ್ತಾರೆ ಸರ್, ಅದು ಎಷ್ಟು ಬರುತ್ತೆ, ಏನು ಕಥೆ, ಅದರ ಲೆಕ್ಕ? ಗುರುದಕ್ಷಿಣೆ ನೀವು ಕೊಡಲೇಬೇಕು ಅಂತ ಇಷ್ಟದಲ್ಲಿ ಕೊಡೋರು ಕೊಡ್ತಾರೆ, ಕೊಡದೇ ಇರೋರು ಇರ್ಬೋದು. ಈಗ ನಾನೊಬ್ಬ ಟೀಚರ್ ಹತ್ರ ಹೋಗ್ತೇನೆ, ಟೀಚರ್ ಹತ್ರ ಪಾಠ ಹೇಳ್ಕೊಡ್ತಾರೆ. ಸರ್, ನಮ್ಮ ಮಹಾಭಾರತದಲ್ಲಿ ಹೇಳಿದೆ, ಬೆರಳು ಕತ್ತರಿಸಿ ಕೊಟ್ಟರು ಗುರುದಕ್ಷಿಣೆ ಅಂತ. ತಗೊಂಡ್ರು ಬಿಡಿ, ತಗೊಂಡ್ರು ಕೇಳಿದಕ್ಕೆ ತಗೊಂಡ್ರು. ಸೊ ಆ ಲೆವೆಲ್ನ ನಮ್ಮ ಇದು ನಮ್ಮ ಕಥೆದೆಲ್ಲ ನೋಡಿದ್ರೆ ಇದೆ. ಆ ರೀತಿ ಇದ್ದಾಗ ಗುರುದಕ್ಷಿಣೆ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಗುರುದಕ್ಷಿಣೆ ತೊಗೊಂಡಿದ್ದನ್ನು ನೀವು ಟ್ಯಾಕ್ಸ್ ಅಂಡರ್ಗೆ ಬರೋದಿಲ್ವಾ? ಯಾರು ತೊಗೊಂಡಿದ್ದಾರೋ, ಸಪೋಸ್ RSS ಇಂಡಿವಿಜುವಲ್ ಆಗಿ ಅವರು ಟ್ಯಾಕ್ಸಿಗೆ ಬರ್ತಾರೆ, ಯಾಕಸ್ ಇಟ್ ಇಸ್ ನಾಟ್ ಎ ರಿಜಿಸ್ಟರ್ಡ್ ಬಾಡಿ. ಸೊ ಆ್ಯಸ್ ಎನ್ ಇಂಡಿಪೆಂಡೆಂಟ್ ಪರ್ಸನ್ ಯಾರು ನಾವು ಇಷ್ಟು ದುಡ್ಡು, ಈಗ ಸಪೋಸ್ 1 ಲಕ್ಷ ಕೊಡ್ತಾರೆ ಅಥವಾ 10 ಜನ ಕೊಡ್ತಾರೆ, 10 ಜನ ಕೊಟ್ಬಿಟ್ಟು ನಾವು ಈ ಥರ ಅವ್ರಿಗೆ ಕೊಟ್ಟಿದ್ದೇವೆ, ನಮ್ಮ ಹತ್ರ ಪ್ರೂಫ್ ಇದೆ ಅಂತ ಹೇಳಿದ್ರೆ ದಟ್ ಇಟ್ ಕಮ್ಸ್ ಅಂಡರ್ ಇನ್ಕಮ್ ಟ್ಯಾಕ್ಸ್. ಇಂಡಿವಿಜುವಲ್ ಆಗಿ. ಆ್ಯಂಡ್ ಅವ್ರಿಗೆ ಏನೂ ಎಕ್ಸಂಪ್ಷನ್ ಇಲ್ಲ. ಈಗ ಅದೇ ನಾನು BJPಗೋ ಕಾಂಗ್ರೆಸ್ಗೋ ಏನಾದ್ರು ದುಡ್ಡು ಕೊಟ್ಟರೆ, ನಾನು ಅವ್ರಿಗೆ ಕೊಟ್ಟಿದ್ದೇನೆ, ನನಗೆ ಎಕ್ಸಂಪ್ಷನ್ ಕೊಡಿ ಅಂತ ಹೇಳ್ಬೋದು. 2000 ಪೊಲಿಟಿಕಲ್ ಪಾರ್ಟಿಗಳು ಯಾರಿಂದ ಎಷ್ಟು ದುಡ್ಡು ಬಂತು ಅಂತ ಹೇಳಬೇಕಾಗಿಲ್ಲ ಯಾರಿಗೂ. ಇಲ್ಲ, ಅದು ಇದೆ. ಸೊ 80 ಸೊ ಆಶ್ಚರ್ಯ ಆಗುತ್ತೆ, ಇದೆಲ್ಲ ಮಾಡ್ಕೊತಾರೆ. ಸೊ ವೆರಸ್ ಇವ್ರಿಗೆ ಕೊಟ್ಟಿದ್ದನ್ನು ಓಕೆ ಫೈನ್, ನೀವು ಅಷ್ಟು ಟೆಸ್ಟ್ ಮಾಡಬೇಕು ಅಂತಿದ್ರೆ 10 ಜನ ಸೇರಿಸ್ಬಿಟ್ಟು, ಇಲ್ಲಿ ಬಂದಿದ್ದಾರೆ 20 ಜನ ಇದ್ದಾರೆ, 20 ಜನನೂ 1 ಲಕ್ಷ ಕೊಡಲಿ RSSಗೆ, ಕೊಟ್ಬಿಟ್ಟು ಅವ್ರ ಅಕೌಂಟಿಗೆ ತೋರಿಸದೇ ಇದ್ದರೆ ದೆನ್ ಕ್ಯಾಚ್ ದೆನ್.
ಆ ಥರ ಮಾಡಿ. ಅದು ಬಿಟ್ಬಿಟ್ಟು ಆ್ಯಂಡ್ ಮೇನ್ ಈಗ ಇಶ್ಯೂ ಬಂದಿರೋದೇನು ಅಂದರೆ, ಒಂದು ಸರ್ಕಾರ ನಡೆಸುವಾಗ ಮಂತ್ರಿಗಳು ಏನಿದ್ರು ಫಿಗರ್ ಹೆಡ್ ಅವರು, ಅವ್ರಿಗೇನೂ ಪವರ್ಸ್ ಇಲ್ಲ. ಕಂಟ್ರೋಲಿಂಗ್ ಪವರ್ಸ್ ಇದೆ ಅವ್ರಿಗೆ, ಬಟ್ ಪವರ್ಸ್ ಇಲ್ಲ ಅವ್ರಿಗೆ. ಓಕೆ. ಸರ್ಕಾರ ನಡೆಯೋದು ಯಾರ ಮುಖಾಂತರ? ಕಾರ್ಯದರ್ಶಿಗಳ ಮುಖಾಂತರ ನಡೆಯುತ್ತೆ. ಸೊ ಇವರು ನೀವು ಹೇಳ್ದಾಗೇನೆ ಅವ್ರು ಬೀಗ್ರಲ್ಲ, ಅವ್ರಿಗೆ ಲೆಟ್ರ್ ಬರೆಯೋದ್ರ ಬದಲು ಕಾರ್ಯದರ್ಶಿಗಳು ಹೋಮ್ ಸೆಕ್ರೆಟರಿ ಬರೀಬೋದಾಗಿತ್ತು. ಈ ರೀತಿ ಆಗಿದೆ ಅಂತ ಆವಾಗ ಸರ್ಕಾರದ ಲೆಟ್ರ್ ಅಂತ ಆಗ್ತಾ ಇತ್ತು. ನಮ್ಮ ಹೈಕೋರ್ಟ್ನಲ್ಲಿ ಒಂದು ಜಜ್ಮೆಂಟ್ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ಸರ್ಕಾರ ಕೇಳ್ತಾ ಇರೋ ಪ್ರಶ್ನೆ ಇದು ಅಂದ್ರು. ಪ್ರಿಯಾಂಕ್ ಖರ್ಗೆ ಆಸ್ ಅನ್ ಇಂಡಿವಿಜುವಲ್ ಕೇಳ್ತಾ ಇರೋ ಪ್ರಶ್ನೆ ಅಲ್ಲ, ಸರ್ಕಾರ ಕೇಳ್ತಾ ಇದೆ. ಸರ್, ನಾನು ಇವತ್ತು ಇಲ್ಲಿ ಬಂದಿದ್ದೇನೆ, ಅಡ್ವೊಕೇಟ್ಸ್ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡ್ಕೊಂಡು ಬಂದಿಲ್ಲ, ರಮೇಶ್ ಆಗಿ ಬಂದಿದ್ದೇನೆ. ರಮೇಶ್ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್, ಬಟ್ ನಾನು ಅಡ್ವೊಕೇಟ್ಸ್ ಅಸೋಸಿಯೇಷನ್ ಪರವಾಗೂ ಅಲ್ಲ ಅಥವಾ ಯಾವುದು ಗ್ರೂಪ್ ಪರವಾಗೂ ನಾವು ಬಂದಿಲ್ಲ ಇಲ್ಲಿ. ಓಕೆ. ಸೊ ಆ ರೀತಿ ಆಗಿದೆ. ಸೊ ಅಲ್ಲಿ ಅವರು ಕೊಡಬೇಕಾಗಿತ್ತು. ಸೊ ಇನ್ಫ್ಯಾಕ್ಟ್ ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೇನೆ, ನಮ್ಮ ಹೈಕೋರ್ಟ್ದೇ ಒಂದು ಜಜ್ಮೆಂಟ್ ಇದೆ, ಚೆನ್ನೇಗೌಡ ವರ್ಸಸ್ TMC ಅಂತ ಹೇಳಿ. ಅಲ್ಲೇನಾಯಿತು ಅಂದರೆ, ಒಂದು ನೋಟಿಸ್ ಇಶ್ಯೂ ಮಾಡಿದ್ರು ಯಾರಿಗೆ, ಇದು ನೋ ಕಾನ್ಫಿಡೆನ್ಸ್ ಮೋಷನ್ಗೆ. ಚೆನ್ನೇಗೌಡ ಅನ್ನೋರಿಗೆ ಚೆನ್ನೇಗೌಡ ಪ್ರೆಸಿಡೆಂಟ್ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಅಂತ ಹೇಳಿ ಇಶ್ಯೂ ಮಾಡಿದ್ರು. ಹೈಕೋರ್ಟ್ ಹ್ಯಾಸ್ ಹೆಲ್ಡ್ ಇಟ್ ಈಸ್ ನಾಟ್ ಎ ನೋಟಿಸ್ ಟು ಪ್ರೆಸಿಡೆಂಟ್ TMC, ಇಟ್ ಈಸ್ ಎ ನೋಟಿಸ್ ಟು ಚೆನ್ನೇಗೌಡ. ಸೊ ಅದೇ ರೀತಿ ನಾಳೆ ಫಾರ್ ಎಕ್ಸಾಂಪಲ್ ಮಿನಿಸ್ಟರ್ ಬೇಡ, ಹೋಮ್ ಸೆಕ್ರೆಟ್ರಿ ಅವರು ನನಗೆ ಒಂದು ನೋಟಿಸ್ ಕೊಡ್ತಾರೆ. ಓಕೆ. ಹೋಮ್ ಸೆಕ್ರೆಟ್ರಿಯಿಂದ ನೋಟಿಸ್ ಬಂದರೆ ಒಂದು, ಅನಂತ್ ಹೋಮ್ ಸೆಕ್ರೆಟರಿ ಅಂತ ಬಂದರೆ ಇನ್ನೊಂದು, ವ್ಯತ್ಯಾಸ ಇದೆ. ಇದು ಕಾನೂನು ಸೆಟ್ಲ್ ಆಗಿರೋದು. ಅಂಥದ್ರಲ್ಲಿ ಇವರು ಒಂದು ವಿಚಾರ ಒಂದು ಸುಮ್ಮನೆ ಹೇಳ್ತಾರಲ್ಲ, ಜನಗಳ ತಲೆಯಲ್ಲಿ ಒಂದು ಹುಳ ಬಿಟ್ಟಿದ್ದಷ್ಟೇ ಇದು. ಫಸ್ಟ್ ಗೋಲ್ ಅಚೀವ್ಡ್. ಜನರಲ್ಲಿ RSS ನ ಬಗ್ಗೆ ಒಂದು ಸಂಶಯ ಭಾವನೆಯನ್ನು ಮೂಡಿಸಬೇಕಾಗಿತ್ತು. ಅದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇಂಥ ನಿಮ್ಮಂಥವರಿಂದ ಜನಗಳಿಗೆ ಕರೆಕ್ಟ್ ಪಿಕ್ಚರು ಗೊತ್ತಾಗ್ತಾ ಇದೆ, ಅವ್ರು ಏನು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇದರಿಂದ. ಎಸ್, ಡೌಟ್ ಬಂತು, ಹೌದಲ್ಲ ಯಾಕೆ ಇವರು ಮಾಡ್ತಾ ಇಲ್ಲ, ದುಡ್ಡು ತೊಗೊಳ್ತಾರೆ, ಅಕೌಂಟ್ ಕೊಡಲಿಲ್ಲ. ಎಸ್, ಅದಕ್ಕೊಂದು ಸೊಲ್ಯೂಷನ್ ಕೊಟ್ಟೆ ನಾನೀಗ, ಮಾಡಿ ಅದನ್ನು ಚೆಕ್ ಮಾಡಿ. ಅಥವಾ ಅವ್ರು ರಿಜಿಸ್ಟರ್ ಆಗಬೇಕು, ರಿಜಿಸ್ಟರ್ ಆಗಬೇಕು ಅಂತ ಇಲ್ಲವೇ ಇಲ್ಲ. ರಿಜಿಸ್ಟರ್ ಆಗಬೇಕು ಅಂದರೆ 7 ಜನ ಮಿನಿಮಮ್ ಇರಬೇಕು. 7 ಜನಕ್ಕಿಂತ ಜಾಸ್ತಿ ಇದ್ದರೆ ರಿಜಿಸ್ಟರ್ ಮಾಡಬಹುದು, ಮಾಡಲೇಬೇಕು ಅಂತಿಲ್ಲ. ಓಕೆ. ಮೇ ಅಂತ. ಓಕೆ ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.